ಸ್ನೇಹಿತರೆ ನಮಸ್ತೆ, ನಾನು ಪವನ್ ಸದ್ಗುರು ಮೊಬೈಲ್ಸ್. ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಬಹಳಷ್ಟು ಫ್ರಾಡ್ ಆಗ್ತಾ ಇದೆ ಸದ್ಗುರು ಮೊಬೈಲ್ಸ್ ಹೆಸರಲ್ಲಿ. ಬಟ್ ಸದ್ಗುರು ಮೊಬೈಲ್ಸ್ ಇಂದ ನಿಮ್ಗೆ ಯಾವುದೇ ರೀತಿ ಮೆಸೇಜ್ ಕಳಿಸಿಲ್ಲ ನಾವು ಇನ್ಸ್ಟಾಗ್ರಾಮ್ ಇಂದ. ಈಗ ಕೂಡ ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ರು ಶಿಕಾರಿಪುರದಿಂದ. HP ಲ್ಯಾಪ್ಟಾಪ್ ಬುಕ್ ಮಾಡಿದ್ರಂತೆ. ಕಾಮೆಂಟ್ ಅಲ್ಲಿ ಯಾವುದೋ ಒಂದು ನಂಬರ್ ಬಂತಂತೆ. ಸೊ ಅದೇ ಕಸ್ಟಮರ್ ಯಾರೋ ಒಬ್ಬ ಅವ್ರಿಗೆ ಕಾಲ್ ಮಾಡಿ ಸದ್ಗುರು ಮೊಬೈಲ್ಸ್ ಇದು ನಂಬರು, ಸದ್ಗುರು ಮೊಬೈಲ್ಸ್ ಓನರ್ ನಂಬರು ಅಂತ, ಅಂದ್ರೆ ನಮ್ಮ ನಂಬರಿಂದ ಕಾಲ್ ಮಾಡಿಲ್ಲ, ಅವ್ನ ನಂಬರಿಂದ ಕಾಲ್ ಮಾಡಿದ್ದಾನೆ. ಸೊ 45,000 ರೂಪಾಯಿ ಇರೋ ಲ್ಯಾಪ್ಟಾಪ್ ನಿಮ್ಗೆ 22-23 ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತ ಹೇಳ್ದ. ಕಸ್ಟಮರ್ ನಂಬಿ ಹೇಗೆ ನಂಬ್ತಾ ಇದ್ದಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಕಾಲ್ ಮಾಡಿರೋ ಕಸ್ಟಮರ್ ಹೌದು ಸರ್ ನಾನೇ ಪವನ್ ಅಂತ ಹೇಳಿ ಮಾತಾಡಿ ನಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸಿದ್ರು ನಮ್ಗೆ ಪೇಮೆಂಟ್ ಮಾಡ್ಲಿಕ್ಕೆ ಡಿಲೇ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಫೇಕ್ ಅಕೌಂಟ್ಗಳನ್ನ ಹೇಗೆ ನಂಬ್ತಾ ಇದ್ದೀರಾ ನಂಗೆ ಅರ್ಥ ಆಗ್ತಾ ಇಲ್ಲ. ಸೊ ದಯಮಾಡಿ ನಂಬೇಡಿ. ಸದ್ಗುರು ಮೊಬೈಲ್ಸ್ಗೆ ಕನ್ಫರ್ಮೇಶನ್ ಮಾಡಿ ಫಸ್ಟ್ ಕಾಲ್ ಮಾಡ್ಕೊಂಡು, ಅದಾದ್ಮೇಲೆ ನಿಮ್ಮವ್ರು ಯಾರೋ ನಿಯರೆಸ್ಟ್ ಇದ್ರೆ ಸದ್ಗುರು ಮೊಬೈಲ್ಸ್ಗೆ ಕಳಿಸಿ, ಅಥವಾ ವಿಡಿಯೋ ಕಾಲ್ ಮಾಡಿ ಕನ್ಫರ್ಮೇಶನ್ ತಗೊಳ್ಳಿ. ಅದೆಲ್ಲ ಆದ್ಮೇಲೆ ಒಂದ್ ದಿವಸ ವೆಯ್ಟ್ ಮಾಡಿ ನೋಡೋಣ, ಒಂದು 5 ರೂಪಾಯಿನೋ 1 ರೂಪಾಯಿನೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಸದ್ಗುರು ಟೆಲಿಕಮ್ಯುನಿಕೇಶನ್ಸ್ ಅನ್ನೋ ಹೆಸರು ಬರುತ್ತೆ. ಅವೆಲ್ಲ ಕನ್ಫರ್ಮೇಶನ್ ಬಂದ್ ಆದ್ಮೇಲೆ ನೀವು ಪೇಮೆಂಟ್ ಮಾಡಿ ಅಂತ ಹೇಳ್ತಿರೋದು. ಈ ಕಸ್ಟಮರ್ 45,000 ರೂಪಾಯಿ ಲ್ಯಾಪ್ಟಾಪ್ 25,000 ರೂಪಾಯಿಗೆ ಅಂತ ಹೇಳಿದ್ರಂತೆ. ಸೊ ನೋಡಿ, ಇದು ಇನ್ವಾಯ್ಸ್, ಇದು ಅವನು ಯಾರೋ ಫೇಕ್ ಇನ್ವಾಯ್ಸ್ ಕಳಿಸಿದ್ದಾನೆ. ಅದ್ರಲ್ಲಿ ನಮ್ಮ GST ನಂಬರ್ ಇಲ್ಲ, ಏನೂ ಇಲ್ಲ. ಮೊಬೈಲ್ ಇನ್ವಾಯ್ಸ್ ಕ್ರಿಯೇಟ್ ಮಾಡಿ ಕಳಿಸಿದ್ದಾನೆ ಕಸ್ಟಮರ್ಗೆ. ಸೊ ಕಸ್ಟಮರ್ ನಂಬಿ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಅವ್ನ ನಂಬರ್, ಆ ಕಸ್ಟಮರ್ ಯಾರು ಆ ಫ್ರಾಡ್ ಮಾಡಿದ ನಂಬರ್ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಆ ನಂಬರ್ ಇದ್ರ ಮೇಲೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಲಾಸ್ಟ್ ಈಗ 81 ಇಂದ ಸ್ಟಾರ್ಟಿಂಗ್ ಏನಾಗುತ್ತೆ ಆ ನಂಬರ್, ಅವ್ನ ನಂಬರ್ ಮತ್ತೆ ಹೇಳ್ತೀನಿ, 8147954265. ಈ ನಂಬರಿಂದ ಅವ್ರಿಗೆ ಕಾಲ್ ಮಾಡಿದ್ದಾನೆ. ಇವನು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ. ಅವ್ನು ಕಾಲ್ ಮಾಡಿ ಸರ್ ಹೀಗೆ ಅಂತ ಹೇಳಿ ಕಸ್ಟಮರ್ ಹತ್ರ ದುಡ್ಡು ಹಾಕ್ಸ್ಕೊಂಡಿದ್ದಾನೆ. ಸೊ ಕಸ್ಟಮರ್ ದುಡ್ಡು ಹಾಕಿದ್ದಾರೆ. ಈಗ ಕಸ್ಟಮರ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಹುಡುಕಿ ನನ್ನ ನಂಬರ್ ತೆಗೆದು ಈಗ ನಂಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ 100% ಮೋಸ ಹೋಗಬೇಡಿ. ಸದ್ಗುರು ಮೊಬೈಲ್ಸ್ಗೆ ಬನ್ನಿ, ಅಥವಾ ಸದ್ಗುರು ಮೊಬೈಲ್ಸ್ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವ ನಂಬರ್ ಕೊಟ್ಟಿದ್ದೀನಿ, ನಾವು ಸದ್ಯದ ಮಟ್ಟಿಗೆ ಕಾಲ್ ರಿಸೀವ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದೀನಿ. ಅದ್ರಲ್ಲಿ ನಂಬರ್ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಗೊತ್ತಾಗಿ ಮೋಸ ಹೋಗಬೇಡಿ. ಅದಕ್ಕೆ ಯಾವುದೇ ರೀತಿ ಜವಾಬ್ದಾರಿ ಇರೋದಿಲ್ಲ. ಕನ್ಫರ್ಮೇಶನ್ ತಗೊಳ್ಳಿ. 100% ಹೌದು ಅಂತ ಹೇಳಿದ್ಮೇಲೆ, ಅಥವಾ ನಿಮ್ಮವ್ರು ಯಾರು ಲೋಕಲ್ ಅವ್ರಿಗೆ ಇದ್ರೆ ಕೂಡ ನೀವು ನಮ್ಮ ಅಂಗಡಿಗೆ ಕಳಿಸಿ, ಅದ್ರ ಮುಖಾಂತರ ಕನ್ಫರ್ಮೇಶನ್ ಆದ್ಮೇಲೆ ಪೇಮೆಂಟ್ ಮಾಡಿ. ಸೊ ಮೋಸ ಹೋಗಬೇಡಿ. ಇವ್ರಿಗೆ ನಾನೀಗ ಮಾತಾಡಿದ್ದೀನಿ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ. ಥ್ಯಾಂಕ್ ಯು.